ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇವತ್ತು ಗುರುವಾರ ಆಗಿರೋದ್ರಿಂದ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸಿ ಆರಾಮಾಗಿ ರೆಡಿ ಆಗ್ತಾ ಇದ್ದೆ. ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ನಿನ್ನೆ ನನ್ನ ವ್ಲಾಗ್ಗೆ ತುಂಬಾ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟಿದ್ದೀರಾ. ನನ್ನ ಸಂತೆ ಗುರುವಾರ ಅಲ್ಲ ಶುಕ್ರವಾರ ಅಂತ ಹೇಳ್ಬಿಟ್ಟಿದ್ದೀನಿ ಮಿಸ್ ಆಗಿ. ಅದನ್ನು ಕೂಡ ಐಡೆಂಟಿಫೈ ಮಾಡಿ ಹೇಳಿದ್ದೀರಾ ಅಂತಂದರೆ ಖಂಡಿತವಾಗೂ ನೀವೆಲ್ಲರೂ ನನ್ನ ವ್ಲಾಗ್ನ ಪೂರ್ತಿಯಾಗಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲ ಸಹಕಾರ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ನಾನಿವತ್ತು ದೀಪ ಎಲ್ಲ ಹಚ್ಕೊಂಡಾದ್ಮೇಲೆ ಸಂಜೆ ದೀಪ ಎಲ್ಲ ಹಚ್ಚಿದ್ಮೇಲೆ ಸ್ವಲ್ಪ ಇದನ್ನ ಮಾಡಿಕೊಂಡೆ, ಏನು ಚಟ್ನಿ ಪುಡಿನ. ಅದಾದಮೇಲೆ ಎದುರುಗಡೆ ಮನೇಲಿ ಏನೋ ನಾಳೆ ಫಂಕ್ಷನ್ ಇತ್ತು, ಅದಕ್ಕೋಸ್ಕರ ಎಲ್ಲರೂ ತುಂಬ ಜನ ಸೇರಿದ್ರು. ಅದ್ರಲ್ಲಿ ನೋಡಿ ಈ ಪುಟಾಣಿಗಳೆಲ್ಲ ಬ್ಯಾಂಗಲ್ ಬಂಗಾರಿಗೆ ಡ್ಯಾನ್ಸ್ ಮಾಡ್ತಾಯಿದ್ರು. ಇವ್ರು ಮಾಡೋದಲ್ಲ ದೊಡ್ಡ ಫೇಮಸ್ಸು, ಅಲ್ಲಿ ಚಿಕ್ಕ ಪಾಪು ಇದ್ದಾಳಲ್ಲ, ಇವಳ ಹೆಸರು ಕವಿಶ್ರೀ ಅಂತ. ಇವಳಂತೂ ಬ್ಯಾಂಗಲ್ ಬಂಗಾರಿ ಸಾಂಗ್ ಬಂದರೆ ಸಾಕು ಈ ಥರ ಕುಣಿತಾ ಇರ್ತಾಳೆ. ಎಲ್ಲರ ಜೊತೆ ಈ ಒಂದು ಟೈಮ್ ಸ್ಪೆಂಡ್ ಮಾಡಿದ್ದು ಸಖತ್ ಖುಷಿ ಅನ್ನಿಸ್ಬಿಡ್ತು ನನಗೆ. ನೋಡಿ ಎಷ್ಟು ಚೆನ್ನಾಗಿ ನೋಡ್ಸಿದಾಳೆ ಅಂತ. ಅವಳಂತೂ ಯಾವಾಗಲೂ ಮುದ್ದು ಮಾಡ್ತಾನೆ ಇರ್ತೀನಿ, ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಅದಾದಮೇಲೆ ಸಂಜೆ ನೈಟ್ ಆಗಿಬಿಡ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಗುಡಿಗೆ ಹೊರಟ್ವಿ. ಅಲ್ಲೂ ಕೂಡ ಆಲ್ರೆಡಿ ಸ್ವಾಮಿ ಹೊರಟ್ಬಿಟ್ಟಿತ್ತು ಹೊರಗೆ. ಮಠದ ಹೊರಗೆ ತುಂಬ ಜನ ಇರೋದ್ರಿಂದ ನಾನು ಹಿಂದ್ಗಡೆನೇ ನಿಂತ್ಕೊಂಡು ದೇವ್ರನ್ನ ನೋಡಿದ್ದಾಯಿತು. ನೋಡಿ ಎಷ್ಟು ಜನ ಇದ್ದಾರೆ. ರಾತ್ರಿ 10:30 ಅಂತಂದರೆ ಯಾರು ನಂಬ್ತೀರಾ, ಇಷ್ಟು ಟೈಮಲ್ಲೂ ಕೂಡ ಇಷ್ಟು ಜನ ಸೇರಿರ್ತಾರೆ. ಕೊಟ್ರೆಯನ್ನು ಕೂಡ ಹೊರಗಡೆ ಬಂದು ಪಲ್ಲಕ್ಕಿ ಮೇಲೆ ಕುತ್ಕೊಳ್ಳೋ ಅಂಥ ಕ್ಷಣ ಇದು. ಅದೆಲ್ಲ ಮುಗಿದ್ಮೇಲೆ ಒಂದು ರಾಜ ಬಿರುದಿನೊಂದಿಗೆ ಹೊರಗಡೆ ಕೊಟ್ರೆಯನ್ನವ್ರು ಬರ್ತಾರೆ. ಬಂದಾದಮೇಲೆ ಈ ಥರ ಮೆರವಣಿಗೆ ಹೋಗುತ್ತೆ. ಅಲ್ಲೆಲ್ಲ ಬಾರಿಸ್ತಿದ್ರಲ್ವ, ಅದಕ್ಕೆ ಇವನು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದ ರುದ್ರಾಕ್ಷ. ಅದಾದಮೇಲೆ ತೊಟ್ಲು ಮಠಕ್ಕೆ ಬಂದಿದ್ದಾಯಿತು. ತೊಟ್ಲು ಮಠದಲ್ಲೂ ಕೂಡ ಮುಗಿಸ್ಕೊಂಡು ಗಚ್ಚಿನ ಮಠಕ್ಕೆ ಹೋದ್ವಿ. ಎಲ್ಲರೂ ದೇವರು ನೋಡ್ಬೋದು ನೀವು. ಗಚ್ಚಿನ ಮಠಕ್ಕೆ ಪಲ್ಲಕ್ಕಿಯಿಂದ ಇಳಿದ್ಬಿಟ್ಟು ಬಂದು ಅಲ್ಲಿ ಕೂತ್ಕೊಳ್ತಾರೆ. ಇದು ಒಡುಪು ಕೇಳ್ಕೊಂಡು ಬನ್ನಿ, ತುಂಬ ಚೆನ್ನಾಗಿದೆ. ಫುಲ್ ಒಡುಪು ಹಾಕೋಕ್ಕಾಗಲಿಲ್ಲ, ಬಟ್ ಇರೋದನ್ನೇ ಹಾಕಿದ್ದೀನಿ. ಅದಾದಮೇಲೆ ಮಂಗಳಾರತಿ ಮುಗಿಸಿ ದೊಡ್ಡ ಮಟ್ಟಕ್ಕೆ ಬಂದ್ವಿ. ಇಲ್ಲೂ ಕೂಡ ಅಭಿಯವರು ಮಂಗಳಾರತಿನ ಮಾಡಿದ್ರು, ಅದು ಸಪ್ರೇಟ್ ರೀಲ್ ಹಾಕಿದ್ದೀನಿ, ನೋಡ್ಬೋದು. ಆಮೇಲೆ ಊಟಕ್ಕೆ ಬಡಿಸ್ತಾ ಇದ್ದೀವಿ. ಊಟಕ್ಕೆ ಚಿತ್ರಾನ್ನ ಮಾಡಿಸಿದ್ರು ಸತೀಶ್ ಅಂಕಲು. ಇಲ್ಲಿ ನೋಡಿ ಬೇರೆ ಫುಲ್ ಖುಷಿಯಾಗಿ ಇದಾಗಿತ್ತು ನಮ್ಮ ಇವತ್ತು